ನಾನು ಹೇಳೋ ಗಂಟೆ ಒಬ್ಬನು ಮುಟ್ಬಾರ್ದು, ಅದು ಅಮೌಂಟ್ ಬರೋಂತ ಆರ್ಡ್ರ್ ಮುಟ್ಬಾರ್ದು ಯಾರನ್ನು. ಹಾಂ ಇವತ್ತು ನಾಳೆ ಅಣ್ಣ ನನಗಾಗಿದೆ, ನಾಳೆ ಅವನಿಗಾಗಲ್ವಾ? ಇವ್ನಿಗೆ ಆಟ ಗೊತ್ತು. ಯಾವನ ನಮ್ಮ ಟಿ ಎಲ್ ಅವರಾಗಲಿ ಮೇಲೆ ಯಾರನ್ನ ಬಂದು ರೆಸ್ಪಾನ್ಸ್ ಮಾಡ್ತಾರೆ. ನನ್ನ ಗಾಡಿ ಹೋಯ್ತು, ಯಾವನ್ನ ಬಂದ ನಮ್ಮ ಕಾಸು ನಾವು ಮಾಡ್ತೀವಿ ಸರ್, ಅಂದ್ರೂ ಕೂಡ ಬಂದು ಆರ್ಡ್ರ್ ಮಾಡ್ತಿದ್ದೀವಿ. ಈಗ 10 MG ಅಮೌಂಟ್ ಕೊಟ್ಟರು, ಲಾಗಿನ್ ಅವರ್ ಇರಬೇಕಂದ್ರು. ಇವ್ರೇನಂದ್ರೆ 11 ಅವರ್ ಲಾಗಿನ್ ಅವರ್ ಇರ್ಬೇಕಂತ. ನಾವು 11 ಅವರ್ ಬೆಳಗ್ಗೆ ಅಂತ ನಾಷ್ಟಾಗಿ ಹೋಲಾರ್ದೆ ಇಲ್ಲೇ ಬನ್ನುಗಿಲ್ಲ ತಿನ್ಕೊಂಡು ಮಾಡ್ತಾ ಇದ್ದೀವಿ. ಸರಿಯಾ? ಈಗ 10 ಆರ್ಡ್ರು ಹೊಡಿ 13 ಹೊಡ್ರಿ ಅಂತ ಆರ್ಡ್ರೇ ಇಲ್ಲ ಅಂದ್ರೂ ಕೂಡ ಬೆಳಗ್ಗೆ 6 ಗಂಟೆಯಿಂದ ವೇಟ್ ಮಾಡಿ 11 ಗಂಟೆ ವೇಟ್ ಮಾಡ್ತೀವಿ. ಒಂದೊಂದ್ಸಲ 11:15 ನಾವು ಚಿನ್ನಪ್ಪನಲ್ಲಿ 4 ಕಿಲೋಮೀಟರ್ ಇದೆ. ಆ ಸುಳ ಮಕ್ಕಳು ಕಸ್ಟಮರು ಫೋನ್ ಇದು ಮಾಡ್ತಾರೆ, ಬೇಡ ನನಗೆ ನಾನು ಹಾಕಿದ್ದೆ 8 ಗಂಟೆಗೆ ಹಾಕಿದ್ದೀನಿ 9 ಗಂಟೆಗೆ ಇದೆ ಅಂತಾರೆ. ನಾವು ರೋಡಲ್ಲಿ ಜಾಮ್ ಇದ್ರು ಕೂಡ ಹೋಗಿ ಅವ್ರ ಹತ್ರ ಬೈಸ್ಕೊಂಡು ರಿಕ್ವೆಸ್ಟ್ ಮಾಡಿ ಆರ್ಡರ್ ಕೊಡ್ತೀವಿ. ಕ್ಯಾನ್ಸಲ್ ಆದರೆ ನಾವು ಅಲ್ಲಿಂದ ಬಂದರೂ ಕೂಡ ನಮ್ಗೆ ₹1 ಸಿಗಲ್ಲಣ್ಣ. ಇದು ಡೈಲಿ ಒಂದಲ್ಲ ಒಂದು ಆರ್ಡ್ರ್ ಕ್ಯಾನ್ಸಲ್ ಆಗುತ್ತೆ. ನಿಮ್ಗೆ ಆರ್ಡ್ರ್ ಕೆಟ್ಟಾಗಿದೆ, ಅದು ಇದಿದೆ ಇದಿದೆ ಅಂತ ಏನೋ ಒಂದು ಹೇಳ್ತಾರೆ. ಅಷ್ಟು ದೂರ ಸರಿ ನಮ್ಮ ಟಿ ಎಲ್ ಹತ್ರ ಅವ್ರ ಅಣ್ಣ ತಮ್ಮಂತರ ಅಂದ್ಬಿಟ್ಟು ಅವ್ರ ಮಾತಿಗೆ ರೆಸ್ಪೆಕ್ಟ್ ಬಿಟ್ಟು ನಾವು ಇತ್ತು ಹೊಡಿಲಾರ್ದಾನೆ ಕ್ಯಾನ್ಸಲ್ ಮಾಡ್ಕೊಂಡು ಬರ್ತೀವಿ. ಹೇಳಿದ್ರೆ ಸರಿಯಪ್ಪ ಆಯ್ತು ಬಿಡು ಅಂತಾರೆ. ಇವ್ರು ಅಂತಾರೆ ಒಂದೇ ನೋಡ್ಕೊಂಡು ಮೇಲೆ ಆಗ್ತೀರಿ ಅಂತ. ಈಗ MG ಅಮೌಂಟ್ ಹೋದ ವಾರ 2 ವಾರ ಆಯ್ತಾನ, ಫಸ್ಟ್ ವಾರದಲ್ಲಿ ಬರೀ ₹1,800 ಬಂದಿದೆ ನಮಗೆ. ಫುಲ್ ದಿನ ಮಾಡಿದ್ದೀವಿ ನಾವು, ಒಂದು ದಿನ ಬಿಟ್ಟು ಫುಲ್ 5 ದಿನ ಮಾಡಿದ್ದೀವಿ, ಬರೀ ಕಮ್ಮಿನೇ ಬಂತು. ಸರಿ ಇನ್ನು ಇವ್ರಿಗೆ ರಿಕ್ವೆಸ್ಟ್ ಮಾಡಿದ್ಕೆ ಪಕ್ಕ ನಿನಗೆ ಶನಿವಾರ ಬರುತ್ತೆ ಈ ವಾರದ್ದು ಅಂದರು. ಸರಿ ಅಣ್ಣ ಶುಕ್ರವಾರ ಅಂದರು, ಶುಕ್ರವಾರ ಇಲ್ಲ. ರಾತ್ರಿ 1 ಗಂಟೆ ವೇಟ್ ಮಾಡಿ ಗ್ರೂಪಲ್ಲಿ ಆಗ್ತಿದ್ದೀನಿ ಮೆಸೇಜ್. ಒಬ್ಬರು ಟಿ ಎಲ್ ಕೂಡ ನಮ್ಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ತಿರ್ಗಿ ಆಯ್ತು ಸರಿ ಶನಿವಾರ ಆಗ್ತೀನಿ ಅಂದರು. ಶನಿವಾರ ಬೆಳಿಗ್ಗೆ ವೇಟ್ ಮಾಡಿದ್ರಿ, ಮಧ್ಯಾಹ್ನ ವೇಟ್ ಮಾಡಿದ್ರೆ 5 ಗಂಟೆ ಅಂದರು. ಈಗ 5 ಗಂಟೆ ನೋಡಿದ್ರೆ ಯಾವನು ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇವಾಗ ಅದಕ್ಕೆ ನಾವು ಬೆಳಗ್ಗೆ ವೇಟ್ ಮಾಡ್ತಿದ್ರೆ ಇವತ್ತಿಂದ ಆರ್ಡರ್ ಸ್ಟಾಪ್ ಮಾಡ್ತೀವಿ. ಬೆಳಗ್ಗೆ 10 ಗಂಟೆ ಕ್ಲಿಯರ್ ಆಗಿಲ್ಲ ಅಂದರೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಷ್ಟೇ.